ಎರಡು ಕೈಗಳದಾವ. ಕೈಗಳಿಗೆ ದಾನವೇ ಭೂಷಣ, ದಾನವೇ ಭೂಷಣ. ಉಂಗ್ರಲ್ಲ, ಪೋಚೆ ಅಲ್ಲ, ಕಡಗಲ್ಲ, ಚೈನ್ ಅಲ್ಲ, ಯಾವುವು ಅಲ್ಲಿವು. ಕೈಗಳಿಗೆ ದಾನವೇ ಭೂಷಣ. ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನೂ ನಿನ್ನವಳಲ್ಲ. ಹೇಮ ಕುಬೇರನ ಸಂಪತ್ತದ. ಹರ್ ಹರ್ ಮಹಾದೇವ್ ಅಂತ ಧಾರಾವಾಹಿ ಹತ್ತತ್ತು ನೋಡ್ರಿ, ಕುಬೇರನ ಪಾತ್ರ ಇತ್ತು. ಎಷ್ಟೆಲ್ಲ ಮೈ ತುಂಬ ಬಂಗಾರ ಬಂಗಾರ. ಈಗ ನೀವು ನೋಡೋದು ಬೇರೆ, ನಿಮ್ಮ ನೋಡೋದ ಬೇರೆ ಧಾರಾವಾಹಿ. ಮುದ್ದು ಲಕ್ಷ್ಮಿ ಜೊತೆ ಜೊತೆಯಲ್ಲಿ ಕೃಷ್ಣ ಸುಂದರಿ, ಅವ್ವ ಸುಂದರಿ, ನಾಗಿನಿ, ಒಂದು ಮಣಿ 3 ಬಾಗಲ. ಅವರ 1 ಮಣಿ 3 ಬಾಗಲ ಮಾಡಿ ನಿಮ್ಮ 6 ಬಾಗಲ ಹಾಕಾವ. ಏನು ಹೇಳ್ಬೇಕು ಸುದ್ದಿ? ಚಲೋ ಧಾರಾವಾಹಿ ನೋಡಂಗಿಲ್ಲ ನೀವು. ರಾಧಾಕೃಷ್ಣ, ಮಹಾಭಾರತ, ಶನಿ ಮಹಾತ್ಮೆ ಅಂತ ಇರ್ತಾವನು. ಸರಿ ಬಂದ್ ಮಾಡೋ ಕಲ್ಯಾ ಅಂತೇಳಿ ರೊಟ್ಟಿ ಮಣಿಗೆ ಟಿ ವಿಗೆ ಹಂಗೆ ಹಿಂಗೆ ರೊಟ್ಟಿ. ನಾ ಗೋಕಾಕ್ ತಾಲೂಕು ಕಲ್ಲೋಳಿಗೆ ದೇವಿ ಪುರಾಣ ಹೇಳಕ್ಕೆ ಹೋಗಿನಿ. 2008, 2009, 2010ರಾಗ ನಮ್ಮ ಗುರುಗಳು 10 ವರ್ಷ ಹೇಳಿದ್ರು, ನಾ 3 ವರ್ಷ ಹೇಳಕ್ಕೆ ಹೋಗಿನಿ. ಸೈಜಾನದಪ್ಪರು ಹೇಳಿದ್ರು, ಕಳಿಸಿರಿ. ನಾನು ಹೋಗೀನಿ. ಅದೊಂದು ಸೀತಾ ಅಂತ ಅವಾಗಿತ್ತಪ್ಪ, 2000 ಧಾರಾವಾಹಿ ಸೀತಾ. 7 ಗಂಟೆಗೆ ಬಂದ್ರನ್ನ ನಮಗೆ ಮಾರಿ ಸಿಗ್ತಿತ್ತು. ಅಲ್ಲಿ ದೊಡ್ಡ ದೇವಸ್ಥಾನ, ಲಕ್ಷ್ಮೀ ಗುಡಿ, ಅದು ದೇವಸ್ಥಾನ ನೋಡ್ಬೋದು. ಆ ಯಾವ ದೇವಸ್ಥಾನ 7 ಗಂಟೆಗೆ ಬಂದರೆ ನಾವು ಪುರಾಣ ಹೇಳೋರು ಮಾರಿಕೊಂಡು ಅಷ್ಟು ಆಗಿರ್ತಕ್ಕಂಥ ಆಗಿಂದಾಗ ತುಂಬಿತ್ತು. 5,000 10,000 ಜನಸಂಖ್ಯೆ ದಿನನಿತ್ಯ ಆಗಿರ್ತಕ್ಕಂಥ ಹೋಳಿಗೆ ಊಟ. ಇವತ್ತು ಬೇರೆ ಬೇರೆ 9 ದಿನ ದೊಡ್ಡ ಪ್ರಮಾಣ ಕಾರ್ಯಕ್ರಮ ನೋಡ್ಬೇಕು ನೀವು ದೇವಿ ಪುರಾಣಲ್ಲಿ. ಯಾವಾಗ ಬರ್ತಿತ್ತು ಎಲ್ಲರೂ ಬರ್ತಿದ್ರು. ನಾನು ಅಲ್ಲೇ ಇಳಿಸಿರು ಕೋಲ್ಯಾಗ ಮುಂಜಾನೆ ವಾಕಿಂಗ್ ಹೋಗ್ತೀನಿ, ಹೋಗು ಮುಂದೆ ಬರ್ತೀನಿ. ಹೆಣ್ಮಗಳಾಗಿರ್ತಕ್ಕಂಥ ಅದ ಅಜ್ಜಾರ ಎದ್ರೇನ್ರಿ ಯಪ್ಪ ಅಂತೇಳಿ. ಹ್ಞೂ ಯವ್ವ ತಿನ್ನಿ. ಅವ ಗಂಡ ಮಿಲ್ನಾಗ ದುಡ್ಡಿ ಮಾಡ್ತಿದ್ದ. ಗೋಕಾಕ್ಸ್ ಮಿಲ್ಲಿಂಗ್ ಐತಿ ಒಂದು ಸ್ಪಿನ್ನಿಂಗ್ ಮಿಲ್, ಹತ್ತಿ ಮಿಲ್. ಅದು ಹೋಗ್ತಿದ್ದವ. 2 ಮಕ್ಕಳಿದ್ದು, ನನಗಲ್ಲ ಅವ್ರಿಗೆ 2 ಮಕ್ಕಳಿದ್ದು. ಭಾಳ ಚಲೋ ಇದ್ದು ಎರಡು ಆಗಿರ್ತಕ್ಕಂಥ ಅವಂಗ ಬೆಳೆ ನಾಟಿ ದುಡ್ಡಿತ್ತು. ಮುಂಜಾನೆ ದುಡ್ಡಿಗೆ ಅವ್ನು 3 ಪಾಳೆ ಹೊಳೋದು. 8ರಿಂದ 6, 5ರಿಂದ 8 ಹಂಗೆ 4 ಇದ್ದು ಪಾಳೆ ಹೋಗಿದ್ದ. ಯಾವಾಗಿರ್ತಕ್ಕಂಥ ಸಾಯಂಕಾಲ ಎಲ್ಲರೂ ಬರ್ತಿರು. ಯಾವಾಗಿರ್ತಕ್ಕಂಥ ಅಂದರು ನಾನಿ ಯವ್ವ ಏನು ಎಲ್ಲ ಕಡೆ ದೂರಿಂದ ಮಂದಿ ಬರ್ತೈತಿ. ಹೆಣ್ಮಕ್ಳದು ಕುಂಕುಮ ತೊಗೊಂಡು ಎಲ್ಲ ಕುಂಕುಮ ಅರ್ಚನೆ ಮಾಡ್ತಾರೆ. ದೇವಿ ಪುರಾಣಕ್ಕೆ ಬಂದು ಪ್ರಸಾದ ಮಾಡ್ಕೊಂಡು ಹೋಗ್ತಾರೆ. ಹೋಳಿಗೆ ಇವತ್ತು ಬುಂದಿ ಐತಿ, ಜಿಲೇಬಿ ಐತಿ. ಬಾನು ಇಲ್ರ ಅಜ್ಜಾರ ನಾ ಬರ್ತೀನಿ ಕರೀರಿ. ಆದ್ರೆ ನಿಮ್ಮ ಪುರಾಣ ಟೈಮ್ಕನ್ನ ನಂದೊಂದಾಗಿರ್ತಕ್ಕಂಥ ಒಂದು ಸೀತಾ ಅಂತ ಧಾರಾವಾಹಿ ಹತ್ತೈತಿ. ಅದು ಒಂದಿನ ನೋಡೋದು ಬಿಟ್ರೆ ಸ್ಟೋರಿ ತಿಳಿಯಂಗಿಲ್ಲ ರೀ. ಒಂದು ಲೈಕ್ ನನಗೆ ಯವ್ವ ಹಾಕಿ ಒಂದಿನ ನೋಡೋದು ಬಿಟ್ರೆ ಸ್ಟೋರಿ ತಿಳಿಯಂಗಿಲ್ಲ ರೀ ಅಂದ್. ನಾನೇ ಆಯ್ತು ತಣ್ಣಿ ಹಂಗೆ 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು, 4 ದಿನ ಆಯ್ತು, 5 ದಿನ ಆಯ್ತು. 5ನೇ ದಿನಕ್ಕೆ ಆಗಿರ್ತಕ್ಕಂಥ ಗಂಡ ಸ್ಪೀಡ್ ಹೋಗವದ್ದ, ಅವ್ನು ದುಡುಗು ಹೋಗವ ದುಡ್ಡಿ ಇದ್ದು. ಆ ಧಾರಾವಾಹಿ ಆಗಿರ್ತಕ್ಕಂಥ ಸೀತಾ ಹತ್ತಿತ್ತು. ಅವ್ನು ದುಡ್ಡಿಗೆ ರೊಟ್ಟಿ ಕಟ್ಟಬೇಕಾಗಿತ್ತು, ಡಬ್ಬಿ ಕಟ್ಟಬೇಕಾಗಿತ್ತು. ರೊಟ್ಟಿ ಗ್ಯಾಸ್ ಇಟ್ಟ ಆ ಟಿ ವಿ ಮಣಿಗೆ ಆಗಿರ್ತಕ್ಕಂಥ ಹೆಚ್ಚಿಟ್ಟು ಮಾಡಾಕತ್ತಳು. ಆ ಸೀತಾನ ಗೊಂಗನೆ ಆಗಿರ್ತಕ್ಕಂಥ 2 ರೊಟ್ಟಿ ಬೇಯಿಸಿ ಬುಟ್ಟ್ಯಾಗ ಹೋದಳು. ಒಂದು ಕೈಯಾಗಿರ್ತಕ್ಕಂಥ ಬಡಿಬೇಕಂತೇಳಿ ಬಡ್ಕೋತಿ. ಆ ಸೀತಾ ಅಳ್ಕೋತ ಹೊರಗೆ ಟಿವ್ಯಾಗ ಬಂದಳು. ಆ ಟಿವ್ಯಾಗ ನೋಡ್ಕೋತಾಗಿರ್ತಕ್ಕಂಥ ಕೈಯಾಗ ರೊಟ್ಟಿ ಐತೆ ಅಂತೇಳಿ ಹೋಗಿ ಟಿವ್ಯಾಗ ಹಾಕಿಬಿಟ್ಟಳು. ಹಿಂಗೆ ಹಾಕಿಬಿಟ್ಟಳು. ಕೈ ಎಲ್ಲ ಸುಟ್ಟಿತ್ತು. ಕೈಯ ಹರಾಗದೆ ಟಿಮ್ ಹೊಂಟಿ. ನಾನು ಯಾಕೆ ಯವ್ವ ಕೈ ಬ್ಯಾಂಡೇಜ್ ಕಟ್ಕೊಂಡಿದ್ದೆ. ಏನಿಲ್ಲಪ್ಪ ಸೀತಾನ ಮಾರಿ ಬೆಂಕಿ ಹಚ್ಚಾಕ ನಾನು ಕೈ ಬೆಂಕಿ ಹತ್ತೈತೆ. ನಾನು 10 ಗಪ್ ನಿನಗೆ ಅಲ್ಲಿಂದ ಬರತ್ತಾರ ಒಳ್ಳೆ ಪುರಾಣ ಕೇಳಕ್ಕೆ ಬರುವ ಅಲ್ಲಿ. ನೀನು 10 ಗಪ್ ನಿನಗೆ ನೀವು ಮ್ಯಾಲ ಅಲ್ಲ ಒಳಗಣ್ಣಿ. ಮತ್ತು ಮ್ಯಾಲ ಅಂದ್ರೆ ನಾನು ಚಿಪ್ಪಾಡಿ ಹಾಕತ್ತ ಹಂಗೆ. ಹಾಗೆ ಮನುಷ್ಯನಾಗಿರ್ತಕ್ಕಂಥ ಜೀವನದಲ್ಲಿ ಆ ಆನಂದವೇ ಬೇರೆ ಇರ್ತೈತಿ. ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ. ಇವು ಜಗಕ್ಕಿಕ್ಕಿದ ವಿಧಿ. ಬಂಗಾರ, ಬೆಳ್ಳಿ, ದುಡ್ಡು, ದೌಲತ್ತು, ವಸ್ತ್ರ, ವಾಹನ ಅನಿತ್ಯವಾಗಿರ್ತಕ್ಕಂಥ ಭಾಳ ಭಾಳ ದುಡ್ಡು ಇರ್ಬೋದು. ಆದರೆ ನೆಮ್ಮದಿ ಇರೋಂಗಿಲ್ಲ. ನೆಮ್ಮದಿ ಸಿಗಬೇಕಾದ್ರೆ ಇಲ್ಲಿಗೆ ಬರ್ಬೇಕು ನೀವು. ಹೊರಗೆ ನೆಮ್ಮದಿ ಇಲ್ಲ, ಮನ್ಯಾಗ ಶಾಂತಿ ಇಲ್ಲ, ಮನ್ಯಾಗ ಬೇರೆ ವಾಂತಿ ಐತಿ. ನಮ್ಮೂರಾಗ ಹೋಗ್ಬೇಕು ಶಾಂತವತ್ತು ಹೆಸರು, ಕೇಸರಿ ಶಾಂತವ. ಈ ಊರು ಶಾಂತವಲ್ವ, ಮತ್ತು ಆ ಕಡೆ ಶಾಂತವ. ಮತ್ತು ಇನ್ನು ನಾಳೆ ಒಂದಿನ ಬರೋದು. ನಾನು ಯಾಕೋ ಸ್ವಾಮಿ ನಮ್ಮದೇ ಹೇಳಿದೆ ಅಂದ. ಆಕೆ ಹೆಸರು ಶಾಂತವು. ಓಣ್ ತುಂಬ ಜಗಳ ಹೆಸರು ಶಾಂತವು. ದಾನಪ್ಪ 10 ಪೈಸೆ ಕೊಡವನು. ಕಲ್ಲಪ್ಪ ಮಲ್ಲಪ್ಪ ಜಿಬಿ ಹಾಳಿ ಹೆಸರು ಬರ್ಕೋ, ಹಾಳಿ ಹರ್ಕೋ. ಹಾಗೆ ಹೇಮ ನಿನ್ನದಲ್ಲ ಅಂತ ಬರಿತಾ ಇದ್ದಾರೆ. ಬಂಗಾರ ಬಹಳ ಗಳಿಸಿದ್ದೀ. ಅಣ್ಣ ತಮ್ಮ ಬೀಗರಿ ಬಿದ್ದರೆ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ತಂದೆ ತಾಯಿ ಜೋಕೆ ಮಾಡೇ ಬಿಟ್ಟಾರಲ್ಲ. ವ್ಯರ್ಥವಿದು ಸಂಸಾರ ತಿಳಿಯವಲ್ಲಿ, ನಿನ್ನ ಮನದಲ್ಲಿ ಗುಡ್ಡನ ಮಾಂತನ ನೆನೆವಲ್ಲಿ. ಅಣ್ಣ ತಮ್ಮ ಬೀಗರಿ ಬಿದ್ದರೆ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ಎಲ್ಲಿ ಮಠ ನಿನ್ನ ಕೊಳ್ಳಿಗೆ ಕುತ್ತಿಗೆ ಹಗ್ಗ ಬೀಳೋ ತನಕ.
ಯಾಕ ಕಟ್ಟತಾರು? ಇದು 3 ಇಂಚ್ ಇರ್ತೈತಿ. ಪ್ರಾಣವಾಯು ಇದ್ದಾಗ 3 ಇಂಚ್ ನ್ಯಾಲಿಗಿರ್ತೈತಿ. ಪ್ರಾಣ ಪಕ್ಷಿ ಹಾರಿ ಹೋತಂದ್ರೆ 6 ಇಂಚ್ ಆಕತಿ, ಹೊರಗೆ ಬರ್ತೈತಿ. ಅದಕ್ಕಾಗಿ ಹಿಂಗೆ ಟೈಟ್ ಮಾಡಿ ಕಟ್ತಾರ. ನನ್ನ ನಾಥ, ಆಕೆ ನಾಥ ಆತಳು. ನಾಥ ಅನ್ನೋದು 2 ಶಬ್ದ ಅರ್ಥ. ಅದು ಅರ್ಥ ನಾಥ ಅಂದ್ರೆ ಗಂಡ, ನಿನ್ನ ನಾಥ ತಾಳರು ತಳಕಿ. ಯಾರೂ ಬರಂಗಿಲ್ಲ. ಅಣ್ಣ ತಮ್ಮ ಬೀಗರು ಬಿಜ್ಜರು ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ತಂದೆ ತಾಯಿ ಜೋಕೆ ಮಾಡೇ ಬಿಟ್ಟಾರಲ್ಲ, ವ್ಯರ್ಥವಿದು ಸಂಸಾರ ತಿಳಿಯವಲ್ಲಿ ನಿನ್ನ ಮನದಲ್ಲಿ. ಒಂದು ಒಡಗೆ ಇಬ್ಬರು ಗಂಡ ಹೆಂಡ್ತಿದ್ರು, ಭಾಳ ಚಲೋ ಇದ್ರು. 500 ಎಕರೆ ಜಮೀನು, ದೊಡ್ಡ ಮಣಿ, ಅರಮನೆ ಇದ್ದಂಗಿದ್ದ, ದೊಡ್ಡ ಸಾಹುಕಾರ ಇದ್ದ. ಮದುವೆ ಆಗಿ 20 ವರ್ಷ ಆತು. ಗೊತ್ತಾತ್ಲ? ಇವು ಭಾಳ ಗೊತ್ತಾಕೋ. ಅವ್ವ ಏನು ಹೇಳ್ಬೇಕು ಸುದ್ದಿ. ಆ ಮಗಲಾಗ ಆಗಿರ್ತಕ್ಕಂಥ ಯಾರೋ ಸಸಿ ಅಥವಾ ಬಂದ 4 ವರ್ಷ ಹಿಂಗೆ ಇರಬೇಕು. ಅಯ್ಯ ಚಾಲು ನಿಮ್ಮದು ಏನು ಹೇಳ್ಬೇಕು ಸುದ್ದಿ. ಇದ್ದು 20 ವರ್ಷ ಆತ, ಮದುವೆ ಆಯ್ದು, ಮಕ್ಕಳಾಗಲಿಲ್ಲ. ಆ ದೊಡ್ಡ ಆಸ್ತಿ ಇತ್ತು, ಸಂಪತ್ತು ಬರಿತಿದ್ದ ಸಾಹುಕಾರ. ಆ ಯಾವ ಮನ್ಯಾಗ ಆ ತಂಗಿ, ಅವನಾಗಿರ್ತಕ್ಕಂಥ ಅವ್ನ ಹೆಂಡತಿ ತಂಗಿ ಒಬ್ಬಕ್ಕೆ ಮನ್ಯಾಗಿದ್ದಳು. ಆಕೆನೇಲಿ ಎಲ್ಲಿ ಕೊಟ್ಟಿರ್ಕಿಲ್ಲ, ಒಂದು ಸ್ವಲ್ಪ ಕಣ್ಣು ಮ್ಯಾಳಿತ್ತು. ಆ ಮ್ಯಾಳಿರನ್ನ ಆ ಯಾವ ಆಗಿರ್ತಕ್ಕಂಥ ಆಕೇನು ಮಾಡಿದ್ರೆ ಆಕ್ಕ ತೆಗೆದ ಅವ್ರ ತಂಗಿನ ಮದುವೆ ಮಾಡಲಿ. ಅವ್ ಸಾಹುಕಾರ ಮಕ್ಕಳು ಹುಟ್ಟರೆ ಬೇರೆ ಆಸ್ತಿ ಹೊಕ್ಕೈತೆ ಅಂತ ಹೇಳಿ ಆಕೆ ಅಕ್ಕ ತಂಗಿ ಇದ್ದವ್ರು ಈಗ ಸಾವುತಿ ಮಕ್ಕಳಾದ್ರು. ಇಬ್ಬರು ಅಕ್ಕ ತಂಗಿ ಇದ್ದವ್ರು ಬಂದು ಸಾವುತಿ ಮಕ್ಕಳಾದ್ರು. ಭಾಳ ನಡೀತು ಹಿಂಗೆ ಸಂಸಾರ. ಅವ್ರಿಗೂ ಒಂದು 3-4 ವರ್ಷ ಹೋತು. ಪುಣ್ಯ ಇರ್ಬೇಕಲ್ಲ ಮಕ್ಳು ಹುಟ್ಟಬೇಕಾರೆ. ಮಕ್ಳು ಹುಟ್ಟರೆ ಪುಣ್ಯ ಇರ್ಬೇಕು, ಮನ್ಯಾಗ ಎಮ್ಮೆ ಹಿಂಡ್ಬೇಕಾರೆ ಪುಣ್ಯ ಇರ್ಬೇಕು, ಮನ್ಯಾಗ ಮಕ್ಕಳು ಮಾತು ಕೇಳ್ಬೇಕಾರೆ ಪುಣ್ಯ ಇರ್ಬೇಕು, ಹೊಲ ಬೆಳಿಬೇಕಾರೆ ಪುಣ್ಯ ಇರ್ಬೇಕು, ಕೊಟ್ಟವ ಸಾಲ ಲಘು ಹಾಳಿ ಕೊಡ್ಬೇಕಾರೆ ಅದು ಪುಣ್ಯ ಇರ್ಬೇಕು, ಕೊಟ್ಟವ ಕೊರಬದ್ಗಿ ಇಸ್ಕೊಂಡು ಇರ್ಬದ್ರ ಅದ್ರ ಏನು ಮಾಡಾವದಿ? ಬಡ್ಡಿ ಕೊಟ್ಟವನು ಕೂಡ ಚಡ್ಡಿ ಹಾಕೊಂಡು ನಿಂತಿದ್ರೆ ಏನು ಮಾಡಾವದಿ? ಅದು ಪುಣ್ಯ ಬೇಕು ಸಾಕಾರ. ಹೌದಿಲ್ಲ? ಅದು ಪುಣ್ಯ ಬೇಕಿಲ್ಲ. 5-6 ವರ್ಷ ಆತು, 25 ವರ್ಷ ಆತು ಮದುವೆ ಆಗಿ ಮಕ್ಕಳು ಹುಟ್ಟಲಿಲ್ಲ. ಹಂಗೆ ಹೋತ್. ಹಂಗಾಗಿತ್ತು. ಹೊಳೆದ ಹೊಲ ಆಗಿರ್ತಕ್ಕಂಥ ಕೋರ್ಟ್ನ್ಯಾಗ ನ್ಯಾಯ ಇತ್ತು. ಬೆಂಗಳೂರು ಹೈಕೋರ್ಟ್ಗೆ ಹೋಗಿತ್ತು. 20 ಎಕರೆ ತೋಟ ಕೋರ್ಟ್ನಾಗ ನ್ಯಾಯ ಇತ್ತು. ಇವನಂತೆ ಆಗೋದಿತ್ತು. ಕಾರ್ ಗಡಿ ಬಾಡಿಗೆ ಮಾಡ್ಕೊಂಡು ಹಾದ ಸಾಹುಕಾರ ಹೋದ ಕೋರ್ಟ್ನ್ಯಾಗ ನ್ಯಾಯ ಇವನಂತೆ ಆ ಜಜ್ಮೆಂಟ್ ಬಂತು. ಖುಷಿಲಿ ಸಂತೋಷದಿಂದ ಬರಾಕತ್ತಿದ್ದ. ಕಾರ್ ಗಡಿ ತಗೊಂಡು ಬರುವಾಗ ದಾವಣಗೆರೆ ದಾಟಿದ್ದ. ಆಕ್ಸಿಡೆಂಟ್ ಆತು. ಜಾಗದ ಮೇಲೆ ಸತ್ತ. ನಾ ಅಲ್ಲ, ಸಾಹುಕಾರ ಸತ್ತ. ಸಾಯನಾಗಿರ್ತಕ್ಕಂಥ ದಾವಣಗೆರೆಯಿಂದ ಬೆಳಗ್ಗೆ ಬರ್ಬೇಕಾರೆ ಬಣ ಒಂದು 7-8 ತಾಸು ಇರಬೇಕಲ್ಲ. ಒಂದು 7-8 ತಾಸು ಇರಬೇಕಲ್ಲ. ಬೆಂಗಳೂರು 10 ತಾಸು ಐತೆ. ಒಂದು 8 ತಾಸು ಒಂದು ಬರಬೇಕಲ್ಲ ದಾವಣಗೆರೆಯಿಂದ. ಸುದ್ದಿ ಆಲಂತ ಆ ನಂತರ ಅದನ್ನೆಲ್ಲ ಪೋಸ್ಟ್ ಮರ್ಡ್ರ್ ಮಾಡಿ ಕೊಟ್ರೆಲ್ಲ ಒಂದು ಕಡೆ ಎಲ್ಲ ತೊಗೊಂಬಂದ್ರು. ಲೇಟ್ ಆಯ್ತು. ಹಂಗೆ ಬಂದು ಸುದ್ದಿ ಇತ್ತು, ಫೋನ್ ಬಂತು. ಅಳಾಕತ್ರು ಇಬ್ಬರು ಅಕ್ಕ ತಂಗಿ ಅಳಾಕತ್ರು. ತಂದು ಕುಣಿಸ್ರು. 1 ದಿನ ಆತು, 2 ದಿನ ಆತು, 3 ದಿನ ಆತು. ಹೆಣ ಮಣ್ಣಾಗುವತ್ತು. ಯಾಕೆ ದೂರಿನವ್ರು ಬರ್ಬೇಕಲ್ಲ, ಎಲ್ಲ ದೊಡ್ಡ ಸಾಕಾರವ ಬಂದ್ರು. ಅವರಿಬ್ಬರು ಹತ್ತು ಈಗ ಅಕ್ಕ ತಂಗಿ ದೊಣಿ ಬಿತ್ತು. ಹೊಟ್ಟೆ ಹಸಿತ್ತು. ದೊಡ್ಡ ಮಣಿ ಹೊಟ್ಟೆ ಹಸಿತ್ತು. ಆಕ ಒಳಗೆ ಹೋಗಿ ಒಂದು ಸುತ್ತ 10 ಕಿಸಿಂದ ಒಳಗೆ ಹೋಗಿ ಆಗಿರ್ತಕ್ಕಂಥ ಲಘು ಅಡಿಗೆ ಆಗೋದು ಯಾವುದು? ಶ್ಯಾವಿಗೆ. ಸಪ್ಪಳಿಲ್ದಾಗಿರ್ತಕ್ಕಂಥ ಶ್ಯಾವಿಗೆ ಮುರಿದು ನೀರಿಟ್ಟು ಒಲಿ ಪುಟ ಮಾಡಿ ಬಂದು ಮತ್ತೊಂದು ರೌಂಡ್ ಆಗಿರ್ತಕ್ಕಂಥ ಅಳಾಕತ್ಲು. ಯಾ ಗುಡ್ಡ ಸೇರಿದೋ ಅನ್ನ ದೇವ್ರ ನಾಕತ್ತಳು. ನನಗೇನು ಹೇಳಿ ಹಾದು ಅನ್ನ ದೇವ್ರ ನಿನಗೇನು ಹೇಳ್ತಾನೆ? ದಾವಣಗೆರೆ ಸತ್ತಾನ ಮಗ ಅಳಾಕತ್ತಳಿವ. ಇಬ್ಬರು ಅಳಾಕತ್. ಆ ಯಾವ ಆಕ್ಕ ಬರೋಣ ಮತ್ತೆ ತಂಗಿ ಎದ್ದು ಒಳಗೆ ಹೋಗ್ಬಿಡ್ದು. ರೆಡಿಯಾಗಿತ್ತು ಶಾವಿಗೆ ಪಾಯಸ. ಸಂಗಟ ಶಾವಿಗೆ, ನಿಗ್ರ ಹೋಳಿಗೆ, ನಿರಂಬಳಿ ಹುಗ್ಗಿ ಅಂತ. ಸಂಗಟ ಶಾವಿಗೆ ಅವಾಗಿದ್ದು ಬ್ಯಾಸಿಗೆ ಆಗಿರ್ತಕ್ಕಂಥ ಹಿಂಗೆ ಬಂದದ್ದು. ಈಗೆಲ್ಲ ಗಿಟ್ಟ ತಿಂದಾವ. ಅತ್ತ ಹಳ್ಳಾಡ್ದು, ಅತ್ತ ಚರಿಗಡ ಎಲ್ಲ ಮಿಶ್ರಣದಾಗ ಮಗನು ಈಗೆಲ್ಲ. ಎಲ್ಲಿ ರುಚಿ ಇರಂಗಿಲ್ಲ. ಎಲ್ಲಿ ರುಚಿ ಇಲ್ಲ ಶುಚಿ ಇಲ್ಲ, ಏನಿಲ್ಲ. ಸುಮ್ಮ ಹಂಗೆ ಹೋಗಿದ್ದು ಹರ್ಯಾಗ ಚರಿಗೆ ಹಿಡಿದು. ಯಾಕೋ ಡಾಕ್ಟ್ರ ಹಿಂಗಾಗಿದ್ದೆ ಬಾಯ ಒಂದು ಸ್ವಲ್ಪ ಶಾವಿಗೆ ಊಟ ಮಾಡಿ ತಂದು. ಇಬ್ಬರು ಕೂಡಿ ಆಗಿರ್ತಕ್ಕಂಥ ಅಕ್ಕ ಹೋಗಿ ಒಳಗೆ ಹೋಗಿ ಇಟ್ಟು ಬಂದಳ ಹೆಸರಾಗಿ. ತಂಗಿ ಎದ್ದು ಹಾಳು ಹರಿದಕ್ಕೆ ಹೆಣ್ಣುಮಗಳಾಗಿರ್ತಕ್ಕಂಥ ಹೋಗಿ ಆ ಯಾವ ಆಗಿರ್ತಕ್ಕಂಥ ಬೋಗಾಣಿ ಒಲಿ ಮೇಲೆ ರೆಡಿಯಾಗಿತ್ತು ಶಾವಿಗೆ. ಅಲ್ಲೇ ಹಾಲಿದ್ದು 3 ದಿನ ಹಾಲ ಬೆಲ್ಲ ಇತ್ತು. ಹಾಲ ಬೆಲ್ಲ ಆಗಿರ್ತಕ್ಕಂಥ ಬಡದ್ಲ ಅವು ಸಣ್ಣವು ಆಗಿರ್ತಕ್ಕಂಥ ನಮ್ಮವ್ವ ಬಡದ ಮತ್ತೆ ಹಾಳೆ ಬಂದ. ತಂಗಿ ಬಂದು ಕೂತು ಗಂಡನ ಹೆಣದ ಮುಂದೆ ಕೂತು ಅಳಾಕತ್ತಳು. ಆ ಯಾವಾಗಿರ್ತಕ್ಕಂಥ ಅಕ್ಕ ಒಳಗೆ ಹೋದ್ಲು. ಒಳಗೆ ಹೋಗಿ ನೋಡ್ಕೊಳ್ದ ಬೋಗಾಣಿ ಡಬ್ ಬಿದ್ದಿತ್ತು.
ಗಂಡ ಸತ್ತದ್ದೊಂದು ದುಃಖ, ಮಾಡಿದ್ದ ಅಡಿಗೆ ಒಲಿ ಮುಂದೊಂದಿಲ್ಲ. ಮತ್ತು ಇದನ್ನು ಹೆಂಗೆ ಹೇಳಕ್ಕೆ ಬರ್ತೈತಿ? ಕೊಂಡಾಪಟ್ಟಿ ಜನ ಸೇರಿ ನಮ್ಮ ಅವ್ವಗಳಾಗಿರ್ತಕ್ಕಂಥ ಅವ್ವಗಳು ಆಕೆ ಮತ್ತೆ ಬಂದ್ರೆ ಆಗಿನಾಗ ಚಾಲೋ ಮಾಡಿದ್, ಏನನ ಬಂಗಾರ ಅಂತ ಮುದ್ದೆ ಯಾರ ಬಾಯಾಗ ಹೋಗಿ ಬಿದ್ದೆ ನನ್ನ ದೇವ್ರ ಅಂದಳು. ಆಕೆ ತಂಗಿ ಅಂದಳು, ಯಾಕೆ ತಂಗಿ, ನಾನು ನುಂಗಿ ನೀರು ಕುಡಿದಿನ ಯಾಕ. ಈ ಮಂದಿ ಮುದುಕಿ ನಮ್ಮ ಗುರುತಾಯಿ ಎತ್ತಾರು, ಯವ್ವ ನೀ ಯಾಕೆ ದೇವ್ರ ಮನುಷ್ಯ ಬಂದಳು, ಸುಮ್ಮಿರ್ರಿ ಇವು ಆತಾವ್. ಈ ಬಂಗಾರದಂಥ ಮುದ್ದೆ ಯಾರ ಬಾಯಾಗ ಹೋಗಿ ಬಿದ್ದೆ ಅಂತ ಅಕ್ಕಳ್ತಾಳು. ಆಕೆ ತಂಗಿ ಅತ್ತಾಳು, ಯಾಕ ನಾನು ನುಂಗಿ ನೀರು ಕುಡಿದು ಬನ್ನಿ. ಇವ್ರು ತರೋ ತಂಗಿ, ಯಾರು ನಿಮಗೇನು ಮನಸ್ಸಿಲ್ಲ, ದೇವ್ರಿಗೆ ಮನಸ್ಸಿ ಬಂದಿಲ್ಲ, ಯಾರು ಮಾಡು, ತಡ್ಕೋರಿ ಸುಮ್ಮಿರ್ರಿ. ಈ ಮಂದಿ ತಿಳಿವಾತ್. ಇದು ಗತ್ತು, ಅಕ್ಕ ತಂಗಿ ಗತ್ತು ಗೊತ್ತಾಗವತ್ತು. ಅಣ್ಣ ತಮ್ಮ ಬೀಗರ ಬಿದ್ದರೆ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ತಂದೆ ತಾಯಿ ಜೋಕೆ ಮಾಡೇ ಬಿಟ್ಟಾರಲ್ಲ, ವ್ಯರ್ಥವಿದು ಸಂಸಾರ ತಿಳಿಯವಲ್ಲಿ. ನಿನ್ನ ಮನದಲ್ಲಿ ಗುಡ್ಡನ ಮಾಂತನ ನೆನೆಯುವಲ್ಲಿ. ಕಡ್ಕೊಳ್ ಮಡಿವಳಪ್ಪನ ಪದ ಅದು, ಕಡ್ಕೊಳ್ ಮಡಿವಳಪ್ಪನ ಪದ. ಭಾಳ ಪ್ರೀತಿಯಿಂದಾಗಿರ್ತಕ್ಕಂಥ ಗಂಡ ಹೆಣ ಮುಂದೆ ಇಟ್ಟುಕೊಂಡಾಗಿರ್ತಕ್ಕಂಥ ಉಂಡವ್ರು ಎಷ್ಟು ಮಂದಿ ಇದ್ದಾರೆ. ಹೊತ್ತು ಹೋಯಿತು ಹೊರಗೆ ಹಾಕೆನ್ನವರು ಹಿತ್ತಲ ಕಸಕ್ಕಿಂತು ಕಡೆಗಾಯುತ್ತಿದೆಯಾ. ಹಿಗ್ಗುವ ಏತಕ್ಕೆ ಕುಗ್ಗುವ ಏತಕ್ಕೆ, ಸತಿಪತಿಗಳ ಕೂಡಿ ಪತನವಾದ ಇಂದ್ರಿಯ ದೇಹಕ್ಕೆ ಹಿಗ್ಗುವ ಏತಕ್ಕೆ. ಪ್ರಾಣ ಪಕ್ಷಿ ಇರುವಾಗ ಭಾಳ ಚಲೋ ಇರ್ತಾರೋ, ಭಾಳ ಪ್ರಾಣ ಪಕ್ಷಿ ಹಾರಿ ಹೋತಂದ್ರೆ ಹಿತ್ತಲ ಕಸಕ್ಕಿಂತು ಕಡೆಗಾಯುತ್ತಿದೆಯಾ. ಇದೇಯ ಗಂಡ ಮೊದಲು ಹೆಂಡತಿ ನೋಡಕ್ಕೆ ಬಂದಾಗ ಅಥವಾ ಗಂಡನ ಹೆಂಡತಿ ನೋಡಕ್ಕೆ ಬಂದಾಗ ಹೊರವರೆ ಆಗಿರ್ತಕ್ಕಂಥ ಕನ್ಯಾ ನೋಡಕ್ಕೆ ಬಂದಾಗ ಇದಕ್ಕೂಕ ಇತ್ತು, 60-70 ವರ್ಷ ಆಗಿತ್ತು, ಮುದುಕ ಸತ್ತ ಮಾಡಿದ. ಗಂಡನ ಕುಣಿಸಿರು, ಗಂಡನ ಕುಣಿಸಿನಾಗಿರ್ತಕ್ಕಂಥ ಹೇಳ್ತಾಳೆ, ಅಳ್ತಾಳ, ಎಲ್ಲಿ ಹಾದತ್ತಾಳೆ, ಎಲ್ಲಿ ಹಾದಿ. ಅವ್ನು ಮುಂದೆ ಕೂತಾನಲ್ಲ, ದಡ್ಡ ಬಾಡಿ ಮುಂದೆ ಕೂತತ್ತಿಲ್ಲ. ಏನು ಇದನ್ನು ಕೋಕ ನೋಡೇ ಮದುವೆ ಆಗಿರೋ ಏನು? ಒಳಗೊಬ್ಬ ಪ್ರಾಣ ಪಕ್ಷಿ ಅಥವಾ ಜೀವ ಆತ್ಮ ಬ್ರಹ್ಮ ಅದನ್ನು ನೋಡಿ ಆಗಿರೋ ಮದುವೆ. ಇದನ್ನು ನೋಡಿ ನೀವೆಲ್ಲ ಮದುವೆ ಆಗಿದ್ದು. ಆದರೆ ಇದು ಡೇಡ್ ಬಾವಡಿ ಆಗಿರೋದು ಕೂತೈತಿ. ಅದಕ್ಕೆ ಕತ್ತಾರ ಯತ್ವಾ ಇದು ಅಂತಾರವ್ರು. ಈ ಗಡಿಗೆ ತೆಳು ಹೆಣ್ಮಕ್ಳಿಗೆ ಗೊತ್ತೈತಿ ಶಾಸ್ತ್ರ. ಆತ್ಮ ಚೈತನ್ಯ ಸ್ವರೂಪ ಬೇರೆ ಅದಾನ, ಇದು ಜೀವ, ಈ ಶರೀರ ಬೇರೆ ಐತಿ. ಚೈತನ್ಯ ದೃಷ್ಟಿಯಿಂದಾಗಿರ್ತಕ್ಕಂಥ ಆತ್ಮ ವಿಮಲ ಬ್ರಹ್ಮ ಸ್ವರೂಪ, ಅಂಥ ಬ್ರಹ್ಮ ಸ್ವರೂಪ ನಿಂದೈತಿ. ಈ ಶರೀರ ಅನಿತ್ಯ ಐತಿ, ಈ ಶರೀರ ಒಂದು ಡೊಂಗ ಐತಿ, ಅಥವಾ ಶರೀರ ಒಂದು ಅಂಗಿದ್ದಂಗೆ ಐತಿ, ಅಂಗಿ ಕಳೆದ ಅಂಗಿ ಐತಿ. ಅದರ ಅಂಗಿ ಒಳಗೇನಿಲ್ಲ, ಅಂಗಿ ಬೇರೆ, ಅಂಗಿ ಅಂದರೆ ಜೀವ ಪರಮಾತ್ಮ, ಅವು ಇಲ್ಲ. ಹಾಗೆ ಇಲ್ಲಿ ಬರಿತಾ ಇದ್ದಾರೆ ಮಹಾತ್ಮರಾಗಿರ್ತಕ್ಕಂಥ, ಅಣ್ಣ ತಮ್ಮ ಬೀಗರಿ ಬಿದ್ದರೆ ಯಾರೂ ಇಲ್ಲ, ನಿನಗೆ ಯಾರೂ ಇಲ್ಲ. ತಂದೆ ತಾಯಿ ಜೋಕೆ ಮಾಡೇ ಬಿಟ್ಟಾರಲ್ಲ, ವ್ಯರ್ಥವಿದು ಸಂಸಾರ ತಿಳಿಯವಲ್ಲಿ. ನಿನ್ನ ಮನದಲ್ಲಿ ನೀರಿಗೆ ಬಟ್ಟಿಟ್ಟು ಬಾಯಾಗಿಟ್ಟಂತೆ ಸಂಸಾರ ಅಂತ. ನೀರು ಸಪ್ಪಗ, ಬಟ್ಟಿಟ್ಟದಿ ತಂದು ಬಾಯಾಗಿಟ್ಟು ಅದು ಸಪ್ಪಗೈತಿ. ಅದಕ್ಕಾಗಿ ನೀ ಇರುದ್ರಾಗ ಏನಂದ್ರೆ ದಾನ ಮಾಡು, ದಾನವಿ. ಗಾನವಿದ್ಯೆಯಲ್ಲಿ ಸಂತ ಸರ್ವಜ್ಞ ಮುನಿಗಳು ಹೇಳಿದ್ರು, ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ, ಸುಳಿದು ಸೂಸು ವಾಯು ನಿಮ್ಮ ದಾನ. ನಿಮ್ಮ ದಾನ ಉಂಡು ಅನ್ಯರ ಹೊಗಳುವ ಕುಣ್ಣಿಗಳೇನೆಂಬೆ ರಾಮನಾಥ. ಎಲ್ಲವೂ ಪರಮಾತ್ಮಂದ ನಿರ್ಮಾಣವಾಗಿರ್ತಕ್ಕಂಥ ಜಗತ್ತು. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ತೇನ ತ್ಯಕ್ತೇನ ಭುಂಜಿತಃ. ಎಲ್ಲವೂ ಈಶ್ವರದಿಂದ ನಿರ್ಮಿತವಾಗಿರ್ತಕ್ಕಂಥ ಜಗತ್ತು ವಸ್ತುಗಳು. ನಮ್ಮ ಏನೂ ಇಲ್ಲ, ನಮ್ಮದ ಏನೂ ಇಲ್ಲ. ಈಶಾವಾಸ್ಯ ವಿಧಂ ಸರ್ವಂ ಅಂತ ಬರೀತಾರೆ ಮಹಾತ್ಮರು ಉಪನಿಷತ್ತದಲ್ಲಿ. 108-10 ಉಪನಿಷತ್ತಲ್ಲಿ ಅದರಲ್ಲಿ ಆಗಿರ್ತಕ್ಕಂಥ ಕರ್ಮಕಾಂಡ, ಉಪಾಸನಕಾಂಡ, ಜ್ಞಾನಕಾಂಡದಲ್ಲಿ 10 ಉಪನಿಷತ್ತುಗಳ ಆಯ್ಕೆ ಮಾಡಿದ್ದಾರೆ ನಮ್ಮ ವೇದ ಋಷಿಗಳು. ಸಣ್ಣದಾಗಿರ್ತಕ್ಕಂಥ ಇದು ಈಶಾವಾಸ್ಯ ಉಪನಿಷತ್ತು, ಮೊದಲನೇ ಮಂತ್ರ. ಇದು ಸಂಸ್ಕೃತ. ಈಶಾವಾಸ್ಯ ವಿಧಂ ಸರ್ವಂ ಯತ್ಕಿಂಚಿತ್ ಜಗತ್ಯಾನ್ ಜಗತ್ತೇನ ತ್ಯಕ್ತೇನ ಭುಂಜಿತ. ಎಲ್ಲವೂ ಈಶ್ವರದಿಂದ ನಿರ್ಮಿತವಾಗಿರ್ತಕ್ಕಂಥ ಸಂಪತ್ತೈತಿ. ಆ ಸಂಪತ್ತಿನೇ ಮಾಡಂದ್ರೆ ಅದು ತಗೊಂಡು ದಾನ ಮಾಡಿ. ಕೆರೆ ನೀರು ಕೆರೆಗೆ ಹಾಕಿ ವರವ ಪಡೀರಿ ಅಂದಂಗೆ. ಕೆರೆಯಾಗನ ನೀರು ಜಳಕ ಮಾಡಾಕತ್ತಾನ, ಅದನ್ನೇ ಸೂರ್ಯನಿಗೆ ಅಗ್ರೆ ಕೊಡಾಕತ್ತಾನ. ಓಂ ಗರಿಂ ಸೂರ್ಯಾಯ ನಮಃ ಅಂತ, ಓಂ ಗರಿಂ ಸೂರ್ಯಾಯ ನಮಃ ಅಂತೇಳಿ, ಹೇ ಸೂರ್ಯನಾರಾಯಣೆ ನನಗೆ ಆರೋಗ್ಯವಂತನಾಗಿ ಕೊಡು ಅಂತೇಳಿ ಕೆರೆಯಾಗಿನ ನೀರು ತಗೊಂಡು ಕೆರೆಗೆ ಶುರುವಾಕತ್ತಾನೆ. ಹಂಗೆ ನಿಮ್ಮ ಸಂಪತ್ತು ಇಲ್ಲಿ ತಂದು ಇಲ್ಲೇ ಬಂದೈತಿ, ಇಲ್ಲೇ ಗಳಿಸಿದು, ಇಲ್ಲೇ ಬಿಟ್ಟ
ಹೋಗಬೇಕು ಯಾರೂ ಬರಂಗ. ಇರುವ ದರಿವೆ ಕೊಟ್ಟು ಕಳಿಸುವರ ಯಮಪೂರ ಬಾಧೆಗೆ. ನೀ ಭಾಳ ಗಂಟು ಗಳಿಸಿದಿ, ರೊಕ್ಕ ಗಳಿಸಿದಿ, ಬಂಗಾರ ಮುತ್ತು ರತ್ನಗಳಿರ್ತಕ್ಕಂಥ ಗಳಿಸಿದೆ ಅಂತೇಳಿ ಕೊಟ್ಟು ಕಳಿಸ್ತಾರಣ. ಇರುವ ದರಿಗಳು ಕೊಟ್ಟು ಕಳಿಸೋರು ಯಮಪೂರ ಬಾಧೆಗೆ. ಯಮ ನಿಮ್ಮ ಫ್ರೆಂಡ್ ಅಲ್ಲ, ದೋಸ್ತ ಅಲ್ಲ, ಸೋದರ ಮಾವ ಅಲ್ಲ, ಎಲ್ಲ ಜೀವಿಗಳನ್ನಾಗಿರ್ತಕ್ಕಂಥ ಸೆದೆಬೆಡದ ಒಯ್ಯತಕ್ಕಂಥ ಯಮ. ಯಾಕೆ ಒಯ್ತಾನಂದ್ರೆ ನಮ್ಮ ಆಯುಷ್ಯ ತೀರ್ತಂದ್ರೆ, ಆಯುಷ್ಯ ತೀರದ ಮುನ್ನ ಮರಣವಿಲ್ಲ ಶರಣರು. ಆಯುಷ್ ತೀರ್ತಂದ್ರೆ ಅನ್ನದ ಋಣ, ಭೂಮಿ ಋಣ, ನೀರಿನ ಋಣ, ಈ ಮೂರು ತೀರ್ತಂದ್ರೆ ಒಂದು ಕ್ಷಣ ಇರಾಕ್ ತಯಾರಿಲ್ಲ ಮನುಷ್ಯ. ಎಲ್ಲಿ ಹೋದಲ್ಲೇ ಬೀಳ್ತಾವ, ತಿನ್ನ ಬೀಳ್ತಾರೆ. ಮುದೋಳಕ್ಕೆ ಹೋದ ಹೊಳೆ ಬರೋ ದಾರ್ಯಾಗನ್ನ ಬಿದ್ದು ಅಲ್ಲಿದಲ್ಲೇ ಸಾಯ್ತಾರೆ.